ಲಡ್ಡು ವಿವಾದ ಇಡಿ ಎಂಟ್ರಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ನಕಲಿ ತುಪ್ಪದ ವಿಚಾರದಲ್ಲಿ ಪ್ರಕರಣ ಏನಿದೆ, ಈಗ ಹವಾಲಾ ಹಣ ಸದ್ದು ಮಾಡ್ತಾ ಇದೆ. ಏನ್ರಿ, ಎಲ್ಲೆಲ್ಲಿ ಹವಾಲಾ ಹಣ? ಆಸ್ತಿ ಮಾಡಿದ್ರು ಹವಾಲಾ ಹಣ, ದೇವಸ್ಥಾನದ ಇದರಲ್ಲೂ ಹವಾಲಾ ಹಣ. ಅಯ್ಯಪ್ಪ, ಸ್ಟೋರಿ ನೋಡಿ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ. ತಿರುಪತಿ ಲಡ್ಡೂನಲ್ಲಿ ನಕಲಿ ತುಪ್ಪ ಬಳಕೆ ಆರೋಪ. ಕಲಬೆರಕೆ ತುಪ್ಪ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್. ಹಗರಣದಲ್ಲಿ ಹವಾಲಾ ಹಣ ವರ್ಗಾವಣೆಯಾಗಿದೆಯಾ? ಎಸ್ಐಟಿ ಬಳಿಕ ಪ್ರಕರಣ ತನಿಖೆಗಿಳಿದ ಇಡಿ. ತಿರುಪತಿ ಲಡ್ಡು. ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೆಂಕಟೇಶ್ವರನಿಗೆ ನೈವೇದ್ಯವಾಗಿ ನೀಡುವ ಸಿಹಿಯಾಗಿದೆ. ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ಲಡ್ಡುವನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಇಂತಹ ಪವಿತ್ರ ಪ್ರಸಾದದಲ್ಲೇ ನಕಲಿ ತುಪ್ಪ ಬಳಸಿ ದೊಡ್ಡ ಮಟ್ಟದ ಅಕ್ರಮ ಎಸಗಿರುವ ಆರೋಪ ಕೇಳಿಬಂದಿತ್ತು. ಈ ಆರೋಪ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಈ ಆರೋಪದ ಬೆನ್ನಲ್ಲೇ ತನಿಖೆಗಿಳಿದ ಎಸ್ಐಟಿ ತನಿಖೆಯಲ್ಲಿ ಹಲವು ಮಹತ್ವದ ಸಂಗತಿಗಳನ್ನು ಕಂಡುಕೊಂಡಿತ್ತು. ಖಾಸಗಿ ಡೈರಿ ಸಂಸ್ಥೆಗಳು ಮತ್ತು ಮಧ್ಯವರ್ತಿ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಗೆ ತುಪ್ಪದ ಟೆಂಡರ್ಗಳು ಮತ್ತು ಗುಣಮಟ್ಟದ ಅನುಮತಿಗಳ ಬಗ್ಗೆ ಪ್ರಭಾವ ಬೀರಲು ಅಕ್ರಮವಾಗಿ ಸಾಕಷ್ಟು ಹಣವನ್ನ ಹವಾಲಾ ಮೂಲಕ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಮೂಲಕ ಪಾವತಿಸಿದ್ದಾರೆ. ಮೊಬೈಲ್ ಫೋನ್ಗಳು, ವಾಟ್ಸ್ಆಪ್ ಚಾಟ್ಗಳು ಮತ್ತು ಎಕ್ಸೆಲ್ ಶೀಟ್ಗಳಲ್ಲಿ ಇತರ ಅಧಿಕಾರಿಗಳಿಗೆ ಸಣ್ಣ ಮೊತ್ತವನ್ನ ಪಾವತಿ ಮಾಡಲಾಗಿದೆ ಎಂದು ಎಸ್ಐಟಿ ಹೇಳಿತ್ತು. ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಡ್ಡು ಬಳಕೆಗೆ ಕಲಬೆರಕೆ ತುಪ್ಪ ಬಳಕೆ ಮಾಡಿದಂತಹ ಪ್ರಕರಣ ಈಗ ಸ್ಫೋಟಕ ತಿರುವನ್ನು ಪಡ್ಕೊಂಡಿರುವಂಥದ್ದು. ಈ ಪ್ರಕರಣದಲ್ಲಿ ಈಗ ಇಡಿ ಕೂಡ ಎಂಟ್ರಿ ಆಗಿದೆ. ಈ ಹಿಂದೆ ಎಸ್ಐಟಿ ಇದರ ವಿಶೇಷವಾದಂಥ ತನಿಖೆಯನ್ನು ಮಾಡ್ತಿತ್ತು. ಸುದೀರ್ಘವಾದಂತಹ ತನಿಖೆ ಮಾಡಿದ ಬಳಿಕ ಒಂದಷ್ಟು ಅಂಶಗಳನ್ನು ಕಂಡುಕೊಂಡಿತ್ತು. ಮುಖ್ಯವಾಗಿ ಈ ಒಂದು ಕಲಬೆರಕೆ ದಂಧೆಯಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿರುವಂಥ ಸಾಧ್ಯತೆಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪೂರಕವಾದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಿತ್ತು. ಈ ಮಾಹಿತಿ ಬಿಡುಗಡೆ ಆಗ್ತಾ ಇದ್ದಂತೆ ಇಡೀ ಪ್ರಕರಣದಲ್ಲಿ ಈಗ ಇಡಿ ಎಂಟ್ರಿ ಆಗಿದ್ದು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಪ್ರಕರಣದ ತನಿಖೆಗೆ ಇಳಿದಿದೆ. 235 ಕೋಟಿ ರೂಪಾಯಿ ಹಗರಣದಲ್ಲಿ 20 ಕೋಟಿ ಹವಾಲಾ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಇಡಿ. ಹೀಗೆ ಅಕ್ರಮದ ಆರೋಪ ಮಾಡಿದ್ದ ಎಸ್ಐಟಿ 235 ಕೋಟಿ ರೂಪಾಯಿ ಮೌಲ್ಯದ ಈ ಹಗರಣದಲ್ಲಿ 20 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಹವಾಲಾ ಮೂಲಕ ಅಧಿಕಾರಿಗಳಿಗೆ ತಲುಪಿಸಿದೆ ಎಂದು ಹೇಳಿತ್ತು. ಈಗ ಇದೇ ಮಾಹಿತಿಯನ್ನು ಆಧರಿಸಿ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದೆ. ಈ ಹಿಂದೆ ಟಿಟಿಡಿ ಅಧ್ಯಕ್ಷರ ಪಿಎ ಆಗಿದ್ದ ಕಡೂರು ಚಿನ್ನಪ್ಪಣ್ಣ ಸರಬರಾಜುದಾರರಿಂದ 50 ಲಕ್ಷ ನಗದು ಪಡೆದು ಬಳಿಕ ಕೆಜಿಗೆ 25 ರೂಪಾಯಿ ಬೇಡಿಕೆ ಇಟ್ಟಿದ್ದ. ಅಂದಿನ ಜನರಲ್ ಮ್ಯಾನೇಜರ್ ಸುಬ್ರಹ್ಮಣ್ಯ 3.5 ಲಕ್ಷ ನಗದು, 50,000 ಮೌಲ್ಯದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 ಫೋನ್ ಮತ್ತು ಬೆಳ್ಳಿ ನಾಣ್ಯ ಪಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ. ಡೈರಿ ತಜ್ಞ ಮಡದಿ ವಿಜಯ ಭಾಸ್ಕರ್ ರೆಡ್ಡಿ ತಪಾಸಣೆಗಾಗಿ 7.5 ಲಕ್ಷ, ಕುಂದನ್ ಚಿನ್ನದ ನಾಣ್ಯ ಮತ್ತು ಹವಾಲಾ ಮೂಲಕ 75 ಲಕ್ಷ ರೂಪಾಯಿ ಪಡೆದ ಆರೋಪ ಹೊರಿಸಲಾಗಿದೆ. ಕಲಬೆರಕೆ ತುಪ್ಪ ಬಳಕೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತಹ ಎಸ್ಐಟಿ ತಂಡ ಬಹಳಷ್ಟು ಅಧಿಕಾರಿಗಳು, ಇವನ್ ಟಿಟಿಡಿಯಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳು ಕೂಡ, ಈ ಹಿಂದೆ ಮ್ಯಾನೇಜರ್ನ PA ಆಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗಳು ಸೇರಿದಂತೆ ಬೇರೆ ಬೇರೆ ವ್ಯಕ್ತಿಗಳು ಪ್ರಮುಖವಾಗಿ ಹವಾಲಾ ದಂಧೆಯ ಮೂಲಕ ಲಕ್ಷಾಂತರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳನ್ನು ಕೂಡ ಲಂಚದ ರೂಪದಲ್ಲಿ ಪಡ್ಕೊಂಡಿದ್ರು. ಈ ಎಲ್ಲ ವಿಚಾರಗಳನ್ನು SIT ತನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಇದೇ ಅಂಶಗಳನ್ನು ಇಟ್ಕೊಂಡು ಈಗ ಇಡಿ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಸರಿಸುಮಾರು 250 ಕೋಟಿ ರೂಪಾಯಿಯ ಈ ಒಂದು ಹಗರಣದಲ್ಲಿ 25 ಕೋಟಿಗಿಂತ ಹೆಚ್ಚು ಹಣ ಹವಾಲಾ ಮೂಲಕ ಬೇರೆ ಬೇರೆ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ಸಂದಾಯ ಆಗಿದೆ ಅನ್ನುವಂಥದ್ದು ಈಗ ಅನುಮಾನ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ತನಿಖೆಯನ್ನು ಈಗ ಇಡಿ ವಹಿಸಿಕೊಂಡಿದೆ. ಶ್ರೀ ವೈಷ್ಣವಿ ಡೈರಿಯ ಸಿಇಒ ಅಪೂರ್ವ ಚಾವ್ಡಾ ಹವಾಲಾ ಮಾರ್ಗಗಳ ಮೂಲಕ 19.86 ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಎಸ್ಐಟಿ ಆರೋಪಿಸಿದೆ. ಟಿಟಿಡಿ ಸಿಬ್ಬಂದಿ ಮತ್ತು ತನಿಖಾ ಸಮಿತಿ ಸದಸ್ಯರಿಗೆ ನೀಡಲಾದ ಸಣ್ಣ ಪಾವತಿಗಳನ್ನು ಸಹ ಉಡುಗೊರೆಗಳ ಜೊತೆಗೆ ಪಟ್ಟಿ ಮಾಡಲಾಗಿದೆ. ಲಂಚವನ್ನು ಮುಖ್ಯವಾಗಿ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿಯ ಪೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ಪಾವತಿಸಿದ್ದಾರೆ. ಈ ಹಣವನ್ನು ಕಮಿಷನ್ ಏಜೆಂಟ್ಗಳ ಮೂಲಕ ರವಾನಿಸಲಾಗಿದೆ. ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಇಡಿ ಈಗ ತನಿಖೆ ಶುರು ಮಾಡಿದೆ. ಇನ್ನು 2019ರಿಂದ 2024 ಅವಧಿಯಲ್ಲಿ ರಾಸಾಯನಿಕ ಯುಕ್ತ ತುಪ್ಪ ಬಳಸುತ್ತಿರುವುದು ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ದೃಢಪಟ್ಟಿತ್ತು. ಇದರ ಅರಿವಿದ್ದು ಟಿಟಿಡಿ ತುಪ್ಪ ಖರೀದಿ ಮುಂದುವರಿಸಿತ್ತು ಎಂದು ಕೇಂದ್ರೀಯ ತನಿಖಾ ಸಂಸ್ಥೆಯ ಸಿಬಿಐ ಬಹಿರಂಗಪಡಿಸಿತ್ತು. ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ಆಂಧ್ರಪ್ರದೇಶ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನೆ ಸಂಸ್ಥೆ ನಡೆಸಿದ್ದ ಪರೀಕ್ಷೆಯಲ್ಲಿ ತುಪ್ಪದಲ್ಲಿ ಬೀಟಾ
ಸೆಟೋಸ್ಟೆರಾಲ್ ಎಂಬ ರಾಸಾಯನಿಕ ಇರುವಿಕೆ ಪತ್ತೆ ಹಚ್ಚಿತ್ತು. ಟಿಟಿಡಿ ಗಂಭೀರ ಗುಣಮಟ್ಟ ಸಮಸ್ಯೆ ಬಗ್ಗೆ ತಿಳಿದಿದ್ದರು. ಕ್ರಮ ಕೈಗೊಳ್ಳಲು ವಿಫಲವಾಯಿತು. 2020ರಲ್ಲಿ ಟಿಟಿಡಿ ಅಧಿಕಾರಿಗಳು ಮೊದಲು ತುಪ್ಪದ ಟೆಂಡರ್ ನಿಯಮಗಳನ್ನು ಬಿಗಿಗೊಳಿಸಿದರು. ಆದರೆ ಯಾವುದೇ ಸ್ಪಷ್ಟನೆ ಕೊಡದೆ ಕೇವಲ 5 ತಿಂಗಳಲ್ಲಿ ನಿಯಮಗಳನ್ನು ಸಡಿಲಗೊಳಿಸಿದರು ಎಂದು ತಿಳಿಸಿತ್ತು. ಒಟ್ಟಿನಲ್ಲಿ ತಿರುಪತಿ ಲಡ್ಡು ಪ್ರಕರಣದಲ್ಲಿ ಸಿಬಿಐ ಬಳಿಕ ಇದೀಗ ಇಡಿ ಎಂಟ್ರಿ ಕೊಟ್ಟಿದೆ. ಏತನ್ಮಧ್ಯೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಮಾಜಿ ಸಿಎಂ ಜಗನ್ ನಡುವೆ ತಿಕ್ಕಾಟ ಮುಂದುವರೆದಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.